ಪ್ರತಿ ವರ್ಷವೂ ಬಕ್ರೀದ್ ಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ರಾಜಧಾನಿ ಮಾವಿನ ಮಂಡಿ ಮಾಲೀಕರು ಊಟದ ವ್ಯವಸ್ಥೆ ಮಾಡುತ್ತಿದ್ದರು. ಅದೇ ರೀತಿಯಾಗಿ ಈ ವರ್ಷ ಜೂನ್ 17ರಂದು ಆಚರಣೆ ಮಾಡಿದ ಬಕ್ರೀದ್ ಹಬ್ಬದ ಪ್ರಯುಕ್ತ ಸುಮಾರು 3,000ಕ್ಕೂ ಅಧಿಕ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಾವಿನ ಮಂಡಿ ಮಾಲೀಕ ಮುಜಾಹಿದ್ ಅನ್ಸಾರಿ ಕುಟುಂಬದಿಂದ ಭರ್ಜರಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಉಚಿತವಾಗಿ 3,000 ಜನರಿಗೆ ಬಿರಿಯಾನಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ವಿತರಣೆ ಮಾಡಿದ್ರು. ಕಳೆದ ವರ್ಷ ಕೆಲವರಿಗೆ ಊಟ ಸಿಗದೆ ವಾಪಸ್ ಹೋಗಿದ್ದನ್ನ ಮನಗಂಡು ಈ ಬಾರಿ 3,000 ಜನರಿಗೆ ವ್ಯವಸ್ಥೆ ಮಾಡಿದ್ರು. ಕರ್ನಾಟಕ, ಆಂಧ್ರ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವ ಕೂಲಿ ಕಾರ್ಮಿಕರ ಜತೆಗೆ ರೈತರಿಗೆ ಹಾಗೂ ಮಹಿಳೆಯರಿಗೂ ಕೂಡ ಉಚಿತ ಬಿರಿಯಾನಿ ವ್ಯವಸ್ಥೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ವ್ಯವಸ್ಥಿತವಾದ ಶೌಚಾಲಯ ಹಾಗೂ ಸ್ನಾನದ ಕೊಠಡಿಗಳಿಲ್ಲದೆ ಮಾರುಕಟ್ಟೆಗೆ ಬರುವಂತಹ ಕೂಲಿ ಕಾರ್ಮಿಕರು ಹಾಗೂ ವ್ಯಾಪಾರಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ಶಾಸಕರು ಇತ್ತ ಗಮನ ಹರಿಸಿ ಸೂಕ್ತ ಜಾಗವನ್ನು ಗುರುತಿಸಿಕೊಟ್ಟರೆ ನಾವೇ ಶೌಚಾಲಯ ಹಾಗೂ ಸ್ನಾನದ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡ್ತೇವೆ ಅಂತ ತಿಳಿಸಿದ್ರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ನಾನು ಮುಜಾಹಿದ್ ಅನ್ಸಾರಿ ಮತ್ತು ನಮ್ಮ ತಮ್ಮವರು ಜಾಹಿದ್ ಅನ್ಸಾರಿ, ಆಬಿದ್ ಅನ್ಸಾರಿ, ರಾಜಧಾನಿ ಮಾಲೀಕರು ಹಾಗೂ ಇವರು ಮುಸ್ತಫಾ ಶರೀಫ್, ಮಷ್ಕೂರ್ ಮಾಲೀಕರು. ಇವರು ಹೋದ ವರ್ಷ ಈ ಬಕ್ರೀದ್ ಹಬ್ಬದ ದಿವಸ ಮಾವಿನಕಾಯಿ ಸೀಸನಲ್ಲಿ ಬರ್ತಿದ್ದ ಕಾರಣ ಬರೀ ನಮ್ಮ 2 ಮಂಡಿಯಿಂದ 300 ಜನ ಲೇಬರ್ಸ್ ಇದ್ದರು. ಅವ್ರಿಗೆ ಮಾತ್ರ ನಾವು ಊಟದ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ಪ್ರತಿ ವರ್ಷ. ಆದರೆ ಹೋದ ವರ್ಷ ಕೆಲವು ಬೇರೆ ಮಂಡಿ ಕೂಲಿ ಕಾರ್ಮಿಕರು ಎಲ್ಲ ಇಲ್ಲಿ ಬಂದು ಒಂಥರ ನಮಗೂ ಬೇಸರ ಆಯಿತು. ಅದಕ್ಕೆ ಈ ವರ್ಷ ಒಟ್ಟಾರೆ ಈ ಶ್ರೀನಿವಾಸಪುರ ಮಾರ್ಕೆಟಲ್ಲಿ ಈ ಮಾವಿನಕಾಯಿಗೆ ದುಡಿಯೋಕ್ಕೆ ಬಂದಿರುವಂಥ ಹೊರಗಡೆಯಿಂದ ಆಂಧ್ರ ಪ್ರದೇಶ, ತಮಿಳುನಾಡವರು ಮತ್ತು ನಾರ್ತ್ ಇಂಡಿಯಾ ಲೇಬರ್ಸ್ ಎಲ್ಲ ಸುಮಾರು 2,500ದಿಂದ 3,000 ಜನ ಲೇಬರ್ಸ್ ಇದ್ದರು. ಅದಕ್ಕೆ ಈ ವರ್ಷ ಅವ್ರಿಗೂ ಇವ್ರಿಗೂ ಅಂತ ಏನು ಇದು ಮಾಡಿದೆ. ಇಡೀ ಶ್ರೀನಿವಾಸಪುರ ಮಾರ್ಕೆಟಲ್ಲಿ ಎಷ್ಟು ಮಾವಿನಕಾಯಿ ಮಂಡಿಗಳು ಹಾಗೂ ಜ್ಯೂಸ್ ಫ್ಯಾಕ್ಟ್ರಿಗಳು ಇದೆ ಮತ್ತು ಈ ಟ್ರಾನ್ಸ್ಪೋರ್ಟಿಗೆ ಬಂದಿರೋ ಡ್ರೈವರ್ಸು, ಕ್ಲೀನರ್ಸು ಇವ್ರಿಗೆಲ್ಲರಿಗೂ ಸೇರಿ ಸುಮಾರು ಒಂದು 3,000 ಜನಕ್ಕೆ ಇವತ್ತು ವ್ಯಾಪಾರದೆಲ್ಲ ಸೇರಿ ಊಟದ ವ್ಯವಸ್ಥೆ ಒಂದು ರಾಜಧಾನಿ ಮತ್ತು ಮಷ್ಕೂರು ಮಾಲೀಕರ ಕಡೆಯಿಂದ ರಾಜಧಾನಿ ಮಂಡಿಯಲ್ಲಿ ಇವತ್ತು ಸಂಜೆ 7 ಗಂಟೆಯಿಂದ ಏರ್ಪಡಿಸಲಾಗಿತ್ತು. ಅದಕ್ಕೆ ಸಾಕಷ್ಟು ಜನ ಲೇಬರ್ಸು, ಡ್ರೈವರ್ಸು, ಕ್ಲೀನರ್